ಅಮನಿಯಾತ್ಮೈ ಕೈ ಮುಗಿದ ಮಯ ಸನವಾಣಿ ಇರ್ಬಾದ ಪಡಬಡದು ವರ್ಣಿಮೆನು ಕೃಷ್ಣಾರ್ಜುನ ಕಾಳ ಎಮ್ಮಿ ಕಥಾಮೃತವ ತೈ ತೈ ತದ್ದಿನ ತದ್ದಿನ ತಾದೇಂ ತದ್ದಿನದೇ ತತ್ತಾದಿ 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 ಗಿಡದ ತಾ ಗಿಡದ ತರಗಡ ಗಿಡದ ದಿತ್ತ ತಯ್ಯತ್ತ ದಿನ ದೇಂದೆ ತದ್ದಿನ ದೇಂದೆ ತದ್ದಿನ ದೇಂದೆ ತಾದಿಂ ತಾಂ ತಾದೇಂ ತದ್ದಿನ ತಾತೈ ತದ್ದಿನ ತಾದೇ ತಾದೇಂ ತಾಂ ದಿದ್ದಿಂ ತಾದೇಂ ತದ್ದಿನೋ ತೈ ತೈ ತದ್ದಿನ ವನವಾಸದಲ್ಲಿರಬೇಕಾಯಿತು. ಆದರೆ ಏನು ಮಾಡೋಣ? ಒಂದು ದಿನ ಗಯ ಎಂಬುವನು ನನ್ನ ಪಾದ ಹಿಡಿದು ಪ್ರಾಣ ಭಿಕ್ಷೆ ಬೇಡಿಕೊಂಡ. ನಾನು ನನ್ನ ಅಣ್ಣನ ಕಾಡದಾಣೆಯಾಗಿ ಅಭಯ ಕೊಟ್ಟೆ. ಅಭಯ ಕೊಟ್ಟ ಮೇಲೆ ತಿಳಿಯಿತು ಆ ಗಯ ನನ್ನ ದೇವನಾದ ನನ್ನ ಭಾವನಾದ ಶ್ರೀ ಕೃಷ್ಣ ಪರಮಾತ್ಮನ ಒಡೆಯಂತೆ. ಅವನನ್ನು ಬಿಟ್ಟುಕೊಡಲು ಮಡದಿಯಾದ ಸುಭದ್ರೆ ಪರಿಪರಿಯಾಗಿ ಬೇಡಿಕೊಂಡಳು. ಆದರೆ ಕ್ಷತ್ರಿಯನಾದ ನಾನು ಹಾಗೆ ಮಾಡುವುದು ಸರಿಯೇ? ಹಾಗೆ ಮಾಡಲಿಲ್ಲ. ನನ್ನನ್ನು ಏರಿಸಿಕೊಂಡೆ. ಓಹೋ, ಈಗ ಬಂದ ವಿಚಾರ. ಶ್ರೀ ಕೃಷ್ಣ ಪರಮಾತ್ಮನು ತನ್ನ ಸೇನಾ ಸಮೇತನಾಗಿ ನನ್ನೊಂದಿಗೆ ಯುದ್ಧಕ್ಕೆ ಬರುತ್ತಿದ್ದಾನಂತೆ. ಏನಾಗುತ್ತದೆ ನೋಡೋಣ. ಏನಾದರೂ ಆ ದೇವರ ದಯೆ ಇರಲಿ. ನವದಿಂದ ತರಡ್ದ ತಯ್ಯತ್ತ ನಿನ್ನದ ಧೀಂ ತತ್ತತ್ತಾದಿ ಧೀಂ ತತ್ತತ್ತಾದಿ ತುಂಡ ಗಾಯನ ನವದಿಂದ ಜಗಳವನ್ನು ಗಂಡು ಮಾಡಿದೆ ಬರಿದೆ ತುಂಟ ತುಂಟಗಯನ ತುಂಟಗಯನ ನವದಿಂದ ಜಗಳವನ್ನು
ಗಂಟು ಮಾಡಿದೆ ಬರಿವೆ ತುಂಟಗಯನ 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 ನವದಿಂದ ಜಗಳವನ್ನು ಗಂಟು ಮಾಡಿದೆ ನಮಗೆ ಜಗಳ ನೆಂಟತನವ ಬಿಟ್ಟು ತುಂಟನಾಗಿಯ ಬಾವ ನೆಂಟತನವ ಬಿಟ್ಟು ತುಂಟನಾಗಿಯ ಬಾವ ಭಾವನಂಟ ಕರವ ಮುಗಿವೆ ಭಾವನಂಟ ಕರವ ಮುಗಿವೆ ಕರವ ಮುಗಿವೆ ಕರವ ಮುಗಿವೆ ನಂಟ ತನವ ಬಿಟ್ಟು ತುಂಡನಾಗಿ ಭಾವ ಭಾವನಂಡ ಕರವ ಮುಗಿವೆ ಭಾವನಂಡ ಕರವ 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 ಮುಗಿವೆ ನಂಟ ತನವ ಬಿಟ್ಟು ತುಂಟನಾಗಿಯ ಭಾವ ಭಾವನಂಡ ಕರವ ಮುಗಿವೆ ಭಾವನಂಡ ಕರವ ಮುಗಿವೆ ಕರವ ಮುಗಿವೆ ನಂಟತನವ ಬಿಟ್ಟು ತುಂಟನಾಗಿಯ ಭಾವ ಭಾವನಂಟ ಕರವ ಮುಗಿವೆ ಬಾಬಾ ಶೃಂಗಾರವಾದ ಬೇಗಡೆಗೆ ಮರುಳಾಗಿ ಬಂಗಾರವನ್ನೇ ಬಿಸಾಡುವ ಮೂರ್ಖ ನಮ್ಮ ಭಾವ ಎಂದು ನನಗೆ ಇವತ್ತು ಗೊತ್ತಾಯಿತು. ಅಂತ ಮೂರ್ತತನ ನಾನೇನು ಮಾಡಿದ್ದೇನೆ? ನಮ್ಮ ನಟತನವನ್ನು ಬದಿಗಿಟ್ಟು ತುಂಟ ಗಾಯನ ನೆವವನ್ನು ಮುಂದಿಟ್ಟು ನನ್ನೊಂದಿಗೆ ಯುದ್ಧಕ್ಕೆ ಸಿದ್ಧನಾದವನಿ. ಕೇವಲ ನೆಂಟರು ಮಾತ್ರವಲ್ಲ, ನಮ್ಮಿಬ್ಬರ ಸ್ನೇಹದ ಗೋಡೆ ಬಲಿಷ್ಠವಾಗಿದೆ ಎಂದು ನಂಬಿದವನಾದ. ಮಾಡಿದ ಉಪಕಾರವನ್ನು ಎಣಿಸದೆ ಹಗೆಯವನ್ನಂತೆ ವರ್ತಿಸಿದ ನಿನಗೊಂದು ದೊಡ್ಡ ನಮಸ್ಕಾರ ಮಾರೇ. ದೇವಾ ಅಲ್ಲ ಬಾವ, ಏನೋ ಭಾವ ನಾನಿನ್ನ ಸ್ವಭಾವ ಅರಿಯಾದೆ ತಯ್ಯತ್ತದಿನ್ನದ ತತ್ತೋಂ ತದಿಗುದ ತಯ್ಯ ತಯ್ಯದಿನ್ನ ತತ್ತೋಂ ತದಿಗುತಾದೆ ನಾನಿನ್ನ ಸ್ವಭಾವ ಅರಿಯದೆ ಬಾ
ಬರಿದೆ ಭಾವನ ನಿನ್ನ ಸ್ವಭಾವ ಅರಿಯದೆ ಭಾವನೇನು ಬರಿದೆ ಸ್ವಭಾವ ಅರಿಯದೆ ಭಾವನೇನು ಬರಿದೆ ಭಾವಿಸಲಿಗೆಮ್ಮ ಜೀವಗೋತಗೆ ಬಂದ ಭಾವಿಸಲಿಗೆಮ್ಮ ಜೀವಗೋತಗೆ ಬಂದ ಭಾವ ಕರವ ಮುಗಿವೆ ಓ ಭಾವ ಕರವ ಓ ಭಾವ ಕರವ ಮುಗಿವೆ ಭಾವಿಸಲಿಗೆಮ್ಮ ಜೀವಗೋತಗೆ ಬಂದ ಭಾವ ಕರವ ಮುಗಿವೆ ಓ ಭಾವ ಕರವ ಮುಗಿವೆ ಹೀಂ ತೋ ಸ್ವಭಾವ ಅರಿಯದೆ ಭಾವನೇನು ಬರಿದೆ ಬಾವಾ, ಜನಸಾಮಾನ್ಯರಿಗೆ ನಿನ್ನನ್ನು ಅರ್ಥ ಮಾಡಿಕೊಳ್ಳಲು ಅಸಾಧ್ಯ ಎಂದು ತಿಳಿದವ ನಾನು. ಆದರೆ ನಿನ್ನ ಒಡನಾಟದಿಂದ, ನಿನ್ನ ಬಾಂಧವ್ಯದಿಂದ ಹಾಗೂ ನಿನ್ನ ಸ್ನೇಹದ ಬಲದಿಂದ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇನೆಂದು ಭಾವಿಸಿದ್ದವ ನಾನು. ಆದರೆ ಅದನ್ನು ನನ್ನ ಭ್ರಮೆ ಎಂದು ಇವತ್ತು ಅರ್ಥವಾಯಿತು. ಏಕೆಂದರೆ ಕೃಷ್ಣ ಪರಮಾತ್ಮನ ಮಾತು ವೇದವಾಕ್ಯಕ್ಕೆ ಸಮಾನವೆಂದು ತಿಳಿದವ ನಾನು ಮಾತು ತಪ್ಪಿದ್ದು ಎಲ್ಲಿ ಅಂತ ಬೇಕಲ್ಲ. ಈಗ ತಪ್ಪಿದ್ದೀರಲ್ಲ. ಮಮ ಪ್ರಾಣಾಯ ಪಾಂಡವ ನೀನು ಹೇಳಿದಲ್ಲ, ನೀನೇ ತಪ್ಪಿದ್ದೀಯಲ್ಲ. ಆ ಮಾತನ್ನು ಮರೆತು ನಮ್ಮನ್ನೇ ಕೊಲ್ಲಲಿಕ್ಕೆ ಬಂದ ಭಾವ, ನಿಮಗೊಂದು ದೊಡ್ಡ ನಮಸ್ಕಾರ ಮಾರಾಯ. ಸರಿ ತಪ್ಪು ನನಗೆ ಈಗ ಅರ್ಥವಾಗುತ್ತಿದೆ. ಪಾಂಡವರು ಧರ್ಮಾತ್ಮರು ಎಂದನ್ನು ನನ್ನ ನಿಲುವಾಗಿತ್ತು. ಆದರೆ ಉಂಡ ಮನೆಗೆ ಎರಡು ಬಗೆಯುವ ಭಂಡರು ಎಂದು ಇವತ್ತು ಗೊತ್ತಾಯಿತು. ಭಗವಂತ ತನ್ನ ಕಾಲಡಿಯಲ್ಲಿ ಸತ್ತು ಬಿದ್ದ ಆನೆಯನ್ನು ಕಾಣದೆ ಬೇರೆಯವರ ಬಳಿ ಸತ್ತು ಬಿದ್ದ ಇರುವೆಯನ್ನು ತೋರಿಸಬೇಡ. ಹಾಲುಣಿಸಿದ ಪೂತನೆಯನ್ನೇ ಕೊಂಡ ನೀನು. ಪಾರ್ಥ, ನೀನೊಬ್ಬ ಅತಿ ಬುದ್ಧಿವಂತ. ಬುದ್ಧಿವಂತರ ಕಾಲ ಗುದ್ದು ಕೇಳು ತಕ್ಕುತ್ತಾಗಿಟ ಬುದ್ಧಿವಂತರ ಕಾಲ ಗುದ್ದುವಾತನೆ ಕೇಳು. ಬುದ್ಧಿವಂತರ ಕಾಲ ಬುದ್ಧಿವಂತರ ಕಾಲ ಗುದ್ದುವಾತನೆ ಕೇಳು. ಕಾಲ ಗುದ್ದುವಾತನೆ ಕಾಲ ಗುದ್ದು ಆತನೆ ಕೇಳು. ಇದ್ದೂರೋ ಹಗೆಯೋ ವ್ಯರ್ಥ, ಇದ್ದೂರೋ
ಹಾಗೆಯೋ ವ್ಯರ್ಥ ಹಾಗೆಯೋ ವ್ಯರ್ಥ ಹಾಗೆಯೋ ವ್ಯರ್ಥ ದಿನ ಗಿಡದಲ್ಲಿ ಸುದ್ದಿ ಇಲ್ಲದ ಹಾಗೆ ಸುದ್ದಿ ಇಲ್ಲದ ಹಾಗೆ ಸುದ್ದಿ ಇಲ್ಲದ ಹಾಗೆ ಭತ್ತ ವೈರಿಯ ತಂದು ಕದ್ದಿ ಇಟ್ಟುಕೊಂಡೆ ಭಾರತ ಸುದ್ದಿ ಇಲ್ಲದ ಹಾಗೆ ಸುದ್ದಿ ಇಲ್ಲದ ಹಾಗೆ ಭತ್ತ ವೈರಿಯ ತಂದು ಕದ್ದಿಟ್ಟುಕೊಂಡೆ ಭಾರತ ದಿತ್ತೊಂ ದಾಂ ದಿತ್ತೊಂ 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 ದಾಂ ಸುದ್ದಿಯಲ್ಲಿ ಹಾಗೆ ಭತ್ತ ಬರೆಯದನು ಕತ್ತಿಟ್ಟುಕೊಂಡೆ ಬರ್ತ ನೀ ಕತ್ತಿಟ್ಟುಕೊಂಡೆ ಬರ್ತ ಬರ್ತ ಪಾರ್ಥ ಪಾರ್ಥ, ನೀನೊಬ್ಬ ಅತಿ ಬುದ್ಧಿವಂತ. ನದಿ ದಾಟಿದ ಮೇಲೆ ಅಂಬಿಗನ ಹಂಗೆಯನ್ನೆನ್ನುವ ಜಾತಿ, ತನ್ನ ಕೆಲಸ ಆದ ಮೇಲೆ ಆ ಕಡೆಗೆ ತಿರುಗಿಯು ನೋಡದ ಜಾಣ, ಕಷ್ಟ ಬಂದಾಗ ಕೃಷ್ಣ ಎಂದು ಗೋಗರವಿ ನೀನು. ಯಾರೂ ತಿಳಿಯದಂತೆ ಗಯನನ್ನು ಕತ್ತಿಟ್ಟುಕೊಂಡ ಕಳ್ಳ. ಎಲ್ಲರೂ ಮೆಚ್ಚಲೇಬೇಕು ಇಳಿನ ಒಳ್ಳೆಯತನಕ್ಕೆ. ಶಾಬಾಷ್ ಕೃಷ್ಣ, ಕಳ್ಳತನ ಎಂಬುದು ಹುಟ್ಟಿದ್ದೇ ನಿನ್ನಿಂದ. ಶುದ್ಧ ಕಳ್ಳ ನೀನು. ಶುದ್ಧ ಕಳ್ಳರ ಗುರು ನಿನ್ನಂತೆ ಬೆಣ್ಣೆಯ ತಕ್ಕುದಾಗಿಡ ಶುದ್ಧ ಕಳ್ಳರ ಗುರು ಶುದ್ಧ ಕಳ್ಳರ ಗುರು ನಿನ್ನಂತೆ ಬೆಣ್ಣೆಯ ಕದ್ದು ತಿಂದವನೇ ನಾನು. ಶುದ್ಧ ಕಳ್ಳರ ಗುರು ಶುದ್ಧ ಕಳ್ಳರ ಗುರು ಶುದ್ಧ ಕಳ್ಳರ ಗುರು ನಿನ್ನಂತೆ ಬೆಣ್ಣೆಯ ಕದ್ದು ತಿಂದವನೇ ನಾನು. ಬೆಣ್ಣೆಯ 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 ಕದ್ದು 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 ತಿಂದವನೇ ನಾನು. ಬೆಣ್ಣೆಯ 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 ಕದ್ದು ತಿಂದವನೇ ಕದ್ದು ತಿಂದವನೇ ನಾನು. ದಿನ ಗಿಡದಾದಿ ದಿನ ಗಿಡದಾದಿ ತಕ್ಕು ತಾಕಿಟ ಇದ್ದವರ್ ಅರಿಯದಂದದಲ್ಲಿ ಇದ್ದವರರಿಯದಂದದಲ್ಲಿ ರುಕ್ಮಿಣಿಯಣ ರುಕ್ಮಿಣಿಯಣ
ರುಕ್ಮಿಣಿಯಳ ರುಕ್ಮಿಣಿಯಳ ಕದ್ದು ತಂದಿರುವೆ ನೀನು ಇದ್ದವರರಿಯ ದಂತದಲ್ಲಿ ರುಕ್ಮಿಣಿಯಳ ಕದ್ದು ತಂದಿರುವೆ ನೀನು ಕದ್ದು ತಂದಿರುವೆ ನೀನು ಕೃಷ್ಣ, ಕಳ್ಳಗಾಟರಿಯ ಸೆರೆಮನೆಯಲ್ಲಿ ಹುಟ್ಟಿದ್ದರಿಂದಲೇ ಏನು ಆ ಬುದ್ಧಿ ಈಗಲೂ ನಿನ್ನೊಂದಿಗೆ ಇದೆ. ಬಾಲ್ಯದಲ್ಲಿ ಹಾಲು ಮೊಸರು ಬೆಣ್ಣೆಯನ್ನು ಕದಿಯಲು ಪ್ರಾರಂಭಿಸಿದೆ. ಮುಂದೆ ಹೆಣ್ಣು ಮಕ್ಕಳು ಸೀರೆಯನ್ನು ಕದ್ದೆ. ಹೆಚ್ಚೇನು ಹೆಣ್ಣು ಮಕ್ಕಳನ್ನೇ ಕದ್ದವ ನೀನು. ರುಕ್ಮಿಣಿ ಕಲ್ಯಾಣ ಎಂಬುದು ಜಗತ್ ಪ್ರಸಿದ್ಧವಾಗಿದೆ. ಸುಭದ್ರೆಯನ್ನು ನಿನಗೆ ಕೊಟ್ಟಿದ್ದು ಹೇಗಾಯ್ತು ಗೊತ್ತೇ? ಮಂಗನ ಕೈಗೆ ಮಾಣಿಕ್ಯ ಕೊಟ್ಟಂತಾಯ್ತು. ಮಂಗ ನಾನಲ್ಲ, ನೀನು. ರಾಮಾವತಾರದಲ್ಲಿ ಮಂಗಗಳೊಡನೆ ಇದ್ದಿದ್ದರಿಂದಲೋ ಏನು ಆ ಬುದ್ಧಿ ಈಗಲೂ ನಿನ್ನೊಂದಿಗೆ ಇದೆ. ಈ ಯುಗದಲ್ಲಿ ಕಡಿಮೆಯಾಗಬಾರದೆಂದು ಕರಡಿಯ ಮಗಳನ್ನು ಮದುವೆಯಾದವನು. ನನ್ನ ಹೆಂಡತಿಯ ವಿಷಯ ಅಂತ ಬೇಡ. ನೀವು 5 ಜನರು ಒಂದೇ ಹೆಂಡತಿಯೊಂದಿಗೆ ಬದುಕುತ್ತಿದ್ದೀರಿ. ನಿಮ್ಮನ್ನು ನನ್ನ ಸಂಬಂಧಿಕರು ಎಂದು ಹೇಳಿಕೊಳ್ಳಲು ನಾಚಿಕೆ ಆಗುತ್ತಿದೆ. 5 ಜನರು ಮದುವೆಯಾಗಲು ನೀನು ಸಮ್ಮತಿಸಿದ್ದೀಯಾ? ಇನ್ನು ಬಲಿ ಚಕ್ರವರ್ತಿಯಲ್ಲಿ 3 ಅಡಿ ಜಾಗ ಕೇಳಿದವನನ್ನು ಪಾತಾಳಕ್ಕೆ ತಳ್ಳಿದ ಮಹಾಪುರುಷ. ಗಾಯನನ್ನು ಬಿಡದೇ ಇದ್ದರೆ ನಿನಗೆ ಅದೇ ಗತಿ. ಬಾ ಮುಂದೆ. ಧೇಮ್ ದೈದ ಧೇಮ್ ದೈದ ಕೀಟ ಪುಂಡರೇಕಾಜ್ಞಾನೆ ಕೇಳಯ್ಯ ಭಾಷೆ ಗೊಂಡದನು ಅನುವಾಗಯ್ಯ ಭಾಷೆ ಗೊಂಡದ ಕನುವಾಗ ಏಳಯ್ಯ ದಿನಗಿಡದಿ ಕುಂಡಗಳನ್ನು ಮಾಡಿಸೋ ಬೇಗ ಕುಂಡಗಳನ್ನು ಮಾಡಿಸು ಬೇಗ ಮಾರ್ತಾಂಡ ಮಾರ್ತಾಂಡ ಅಂಬುದಿ ಸಾರಿದ ಈಗ ತಕ್ಕುತ್ತಾ ಗಿಡ ಪುಂಡರೀಕಾಕ್ಷ, ಯುದ್ಧವನ್ನು ನಿಲ್ಲಿಸು. ನೀನು ಮಾತನಾಡುವ ಸಮಯ ಮುಗಿಯಿತು. ಇನ್ನು ನೀನು ಮಾಡಬೇಕಾಗಿರುವುದು ಅಂದುಕೊಂಡವರ ರಚನೆ. ಆ ಕಾರ್ಯವನ್ನು ಮುಂದುವರೆಯಿಸು. ಕುಂಡದಿ ಬೀಳು ದಿನ್ನಗದಿತ್ತೋದೆ ಅದಿತ್ತೋದೆ ಕುಂಡದಿ ಬೀಳುವುದೇದುಗುಣ ಅಂತ ಬಂಡ ದ್ರೋಹಗಳು ಮಾಡಿದೇನು ಕುಂಡವರುಗಳೇನ ಭ್ರಮೆಗೊಂಡು ಎನ್ನೋಳು ಮಾತಾಡಿದೆ. ಭಾವಯ್ಯ, ನೀನಿನ್ನು ನನ್ನನ್ನು ಯುದ್ಧಕ್ಕೆ ಕರೆದರೂ ಬರುವವನಲ್ಲ ನಾನು. ಮತ್ತೆ ಅಗ್ನಿಕೊಂಡದಲ್ಲಿ ಬೀಳುವ ಪರಿಸ್ಥಿತಿ ನನಗೆ ಬಂದಿಲ್ಲ. ಸಾಯಬೇಕಾದವ ನೀನಿರಿಸಿಕೊಂಡ ಗಯ ಜೀವಂತವಾಗಿದ್ದಾನು ಅಂತ ಸ್ವಲ್ಪ ನೋಡು. ಏನನು ಬತ್ತಳಿಯ ಗಂಡು ಏನನು ಬತ್ತಳಿಯ ಗಂಡನು ಬೆನ್ನಳು ರೋಗಗಳು ಕುದುರುಗಳು ಕರುಳು ತುಂಡನು ನನ್ನ ಕೊಂದು ಬಿಟ್ಟೆ. ಬಾ ಬಂದೆ. ಧೇಮ್ ದೈದ ಧೇಮ್
ಮಾಡು ಮಾಡೆಂದೆನುದ ತಡದರು ಸ್ಥಾಣು ವಾಣಿ ಬರರು ಮುಟ್ಟಿದ ರಾಣಿ ನಿಮೆಂದನುದ ಅರ್ಜುನನೊಡನೆ ಗರ್ಜಿಸಿದ ಹಾ ನಿಲ್ಲಿ ನಿಲ್ಲಿ ಕೃಷ್ಣಾರ್ಜುನರೇ ಏನೀ ಮಕ್ಕಳಾಟಿಕೆ? ಒಬ್ಬನ ಕೈಯಲ್ಲಿ ಪಾಶುಪತಾಸ್ತ್ರ, ಇನ್ನೊಬ್ಬ ಚಕ್ರ ಹಿಡಿದಿದ್ದೀರಿ. ಪರಿಣಾಮವಾಗಿ ಇಡೀ ಪ್ರಪಂಚವೇ ಲಯವಾದಿದು. 8 ದಿನದೊಳಗೆ ಗಯನ ಕಂಠವನ್ನು ಹರಿಯುತ್ತೇನೆ ಎಂದು ಹೇಳಿದ ಕೃಷ್ಣ ಅಂತೆಯೇ ನಡೆದುಕೊಂಡಿದ್ದಾನೆ. ನಿನ್ನ ಭಾಷೆಯು ಉಳಿಯಲು ನಾವು ಸಹಕರಿಸುತ್ತೇವೆ. ತಗೋ ನೋಡು, ಗಯ ಬದುಕಿದ್ದಾನೆ. ವೈರವನ್ನು ಮರೆತು ಹಿಂದಿನಂತೆ ಸುಖವಾಗಿ ಬಾಳಿ. ಅರ್ಜುನ, ಯೋಚಿಸಬೇಡ. ಗಯ ಪ್ರಕರಣವನ್ನು ಮುಂದಿಟ್ಟುಕೊಂಡು ನಿನ್ನನ್ನು ಪರೀಕ್ಷಿಸಲು ಮಾಡಿದ ಒಂದು ಸಣ್ಣ ನಾಟಕವಿದು. ಮುಂದೆ ಬರಲಿರುವ ಮಹಾಭಾರತ ಯುದ್ಧದಲ್ಲಿ ಬಂಧು ಬಾಂಧವರೊಂದಿಗೆ ಯುದ್ಧ ಮಾಡುವ ಅನಿವಾರ್ಯತೆ ನಿನಗಿದೆ. ನಿನ್ನವರನ್ನು ರಣಕ್ಷೇತ್ರದಲ್ಲಿ ಕಂಡಾಗ ನಿನ್ನ ಮನಸ್ಸು ಬಾಂಧವ್ಯದ ಸೆಳೆತಕ್ಕೆ ಕಟ್ಟುಬಿದ್ದು ವಿಚಲಿತ ಆಗುತ್ತದೆ ಏನೋ ಎನ್ನುವ ಸಣ್ಣ ಸಂಶಯವಿತ್ತು. ಆದರೆ ನನ್ನ ಪರೀಕ್ಷೆಯಲ್ಲಿ ನೀನು ಉತ್ತೀರ್ಣನಾದೆ. ಸುಭದ್ರೆಯನ್ನು ಕಳುಹಿಸಲು ಇದೇ ಕಾರಣ. ವಿನಃ ನಿನ್ನ ಮೇಲೆ ನನಗೆ ಯಾವುದೇ ದ್ವೇಷವಿಲ್ಲ. ಶಿವ, ಬ್ರಹ್ಮ, ದೇವೇಂದ್ರ ಹಾಗೂ ಸುರರು ಎಲ್ಲರೂ ನಿನ್ನನ್ನು ಒಪ್ಪಿದ್ದಾರೆ. ಲೋಕಕ್ಕೆ ಮಂಗಳವಾಗಲಿ.